ವೆಲ್ಕಮ್ ಟು ಪರ್ಫೆಕ್ಟ್ಲಿ ಡೆಲಿಷಿಯಸ್. ಇವತ್ತು ನಾವು ಮಾಡ್ತಿರೋ ಅಡಿಗೆ ಬನಾನಾ ಕಪ್ ಕೇಕ್. ಬನ್ನಿ ಇದು ಹೇಗೆ ಮಾಡೋಣ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈ ಕಪ್ ಕೇಕ್ಸ್ ಮಾಡೋಕ್ಕೆ ನಾನೊಂದು ಬೌಲ್ಗೆ 4 ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಇದನ್ನು 1 ನಿಮಿಷ ಬೀಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಹೆಂಗೆ ಬೀಟ್ ಮಾಡ್ತಾ ಇದ್ದೀನಿ ಅಂತ. ಜಸ್ಟ್ ಇದನ್ನು 1 ನಿಮಿಷ ಬೀಟ್ ಮಾಡಿಕೊಂಡು ಈಗ ಇದಕ್ಕೆ ಮಿಕ್ಸರ್ ಆಫ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಇದನ್ನು ಒಂದು 2 ನಿಮಿಷ ಬೀಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಚೆನ್ನಾಗಿ ಬೀಟಾಗಿ ಬರ್ತಾ ಇದೆ. ಇದರಲ್ಲಿ ಈಗ ಮಿಕ್ಸರ್ ಆಫ್ ಮಾಡಿಕೊಂಡು ಕಾಲು ಕಪ್ ಅಷ್ಟು ಬ್ರೌನ್ ಶುಗರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ಪು ವೈಟ್ ಶುಗರು. ಇದನ್ನು 2 ಸತಿ ಹಾಕಿ ಬೀಟ್ ಮಾಡ್ಕೊಳ್ಳೋಣ. ಒಂದೇ ಸಮೇತ ಹಾಕಿದ್ರೆ ಇದು ಚೆನ್ನಾಗಿ ಬೀಟ್ ಆಗಲ್ಲ. ನೋಡಿ ಇಲ್ಲಿ ಒಂದು 2 ನಿಮಿಷ ಅಷ್ಟು ಬೀಟ್ ಮಾಡಿಕೊಂಡು ಮತ್ತೆ ಉಳಿದಿರೋ ಶುಗರನ್ನು ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಇದು ನಾವು ಹಾಕಿರೋ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಫೋಮಿಯಾಗಿ ಬರುತ್ತೆ. ಕೊನೆಗೆ ಇದಕ್ಕೆ 1/4 ಕಪ್ ಅಷ್ಟು ಸನ್ಫ್ಲವರ್ ಆಯಿಲು ಹಾಕ್ತಾ ಇದ್ದೀನಿ. ಇದನ್ನು 30 ಸೆಕೆಂಡ್ಸ್ ನಾವು ಬೀಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಒಂದು ಬಟ್ಲಿಗೆ ನಾವು ತೆಗೆದಿಟ್ಕೊಂಡಿರೋ 1 ಕಪ್ ಅಷ್ಟು ಮೈದಾ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು 1 ಸ್ಪೂನು ಬೇಕಿಂಗ್ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ನಾವು ಬೀಟ್ ಮಾಡ್ಕೊಂಡಿರೋ ಮೊಟ್ಟೆ ಮಿಶ್ರಣಗೆ ನಾವಿಟ್ಕೊಂಡಿರೋ ಮೈದಾನು ಹಾಕಿ 1/4 ಕಪ್ ಅಷ್ಟು ಹಾಲು ಇಟ್ಟಿದ್ದೀನಿ ಇಲ್ಲಿ. ಇದನ್ನು ಸ್ವಲ್ಪ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮೊಟ್ಟೆ ಮಿಶ್ರಣನ ಓವರ್ ಮಿಕ್ಸ್ ಮಾಡಬಾರ್ದು, ಯಾಕಂದರೆ ಕೇಕ್ ಚೆನ್ನಾಗಿ ಬರಲ್ಲ. ನೋಡಿ ಇಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3 ಸತಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತಾರೆ. ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಗೆ ಇದಕ್ಕೆ 2 ಬಾಳೆಹಣ್ಣನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಓವರ್ ಮಿಕ್ಸ್ ಮಾಡಬಾರ್ದು, ನಿಧಾನಕ್ಕೆ ಎಲ್ಲ ಕಡೆಯೂ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ಅವನ್ನ ಪ್ರೀಹೀಟ್ ಮಾಡೋಣ 15 ಮಿನಿಟ್ಸ್ ಅಷ್ಟು. ಈಗ ನಾವಿಲ್ಲಿ ಎತ್ತಿಟ್ಕೊಂಡಿರೋ ಕಪ್ ಕೇಕ್ ಲೈನರ್ಸ್ಗೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಹಿಟ್ಟನ್ನು ಫುಲ್ಲಾಗಿ ಸೇರಿಸ್ಕೋಬಾರ್ದು. ನೋಡಿ ಇಲ್ಲಿ ಎಷ್ಟು ಹಾಕ್ತಾ ಇದ್ದೀನಿ ಅಂತ. ಇದಕ್ಕೆ ಕೊನೆಗೆ ಚಾಕೋ ಚಿಪ್ಸೂ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನೋಡ್ಲಿಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಇದು ಈಗ 12 ರಿಂದ 15 ನಿಮಿಷ ಇದನ್ನು ಬೇಕ್ ಮಾಡ್ಕೊಳ್ಳೋಣ. ಈಗಿದು ಅವನಲ್ಲಿ ಇಡ್ತಾ ಇದ್ದೀನಿ. 15 ನಿಮಿಷ ಆದಮೇಲೆ ನೋಡೋಣ.
ವಾವ್, ಕಪ್ ಕೇಕ್ಸ್ ಚೆನ್ನಾಗಿ ಬೆಂದಿದೆ ನೋಡಿ. ನಾವು ಮಾಡಿರೋ ಬನಾನಾ ಕಪ್ ಕೇಕ್ಸ್ ರೆಡಿ.